ನಮಸ್ತೆ ಸರ್. ಆ್ಯಕ್ಚುಲಿ ನಿಮ್ಮ ವೆಹಿಕಲ್ಗೆ ನಮ್ಮ ಗ್ರೀನ್ ಫೀಲ್ಡ್ ಟ್ಯಾಕ್ಸ್ ಯೂಸ್ ಮಾಡಿದ್ದೀವಿ. ಸೊ ಗಾಡಿ ಯಾವ ಮಾಡಲ್ಲ ಸರ್? ಗಾಡಿ 2011 ಸರ್. 2011 ಆಲ್ಮೋಸ್ಟು 2025. ಒಂದು 14 ವರ್ಷದ ಹಳೆಯ ಗಾಡಿ. ಓಕೆ. ಮುಂಚೆ ಗಾಡಿ ತುಂಬ ಇದಿತ್ತು ಸರ್, ಲೋ ಇತ್ತು. ಓಕೆ. ಇವಾಗ ನಮ್ಮ ಟಾಬ್ಲೆಟ್ ಹಾಕಿಂದ ಓಕೆ. ಫಸ್ಟಿಗೆ ನಮ್ಮದು ಡಿಜಿಟಲ್ ಇಲ್ಲ ಇದರಲ್ಲಿ. ಓಕೆ. ಈಗ ನಾನು 2,000 ಪೆಟ್ರೋಲ್ ಹಾಕಿತ್ತು. ಓಕೆ. ಅಲ್ಲಿ 10 ದಿನ ಮಾತ್ರ ಬರೋದು ನಮಗೆ. ಓಕೆ. ಎಷ್ಟು ಕಿಲೋಮೀಟ್ರ್ ಓಡಿಸ್ತಿದ್ರಿ ಡೈಲಿ? ಡೈಲಿ 25 ಕಿಲೋಮೀಟರ್ ಆಗುತ್ತೆ. ಎಲ್ಲಿ ಇಲ್ಲಿಂದ ಹಾಂ MCF ಓಕೆ. ಸೇಫ್ ಅಂದರೆ ಪ್ಲಾಂಟ್. ಓಕೆ. ಕಂಪನಿ ಅದು ಕಂಪನಿಗೆ ಹೋಗ್ತೀವಿ ಬರ್ತಿದ್ವಿ. ಓಕೆ. ಡೈಲಿ 50 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ 50 ಕಿಲೋಮೀಟರ್ ಆಗ್ತಿತ್ತು ಸರ್. 25 50 ಕಿಲೋಮೀಟರ್ ಅವರೇಜ್ ಇತ್ತು. ಓಕೆ. ಮತ್ತು ಇವಾಗ ನನಗೇನಾಗಿದೆ, ನಾನು ಟಾಬ್ಲೆಟ್ ಹಾಕಿದ್ದೆ. ಓಕೆ. ಈಗ ನಾನು 10 ಡೇಸ್ ಓಡಿಸಿದ್ದಲ್ಲ, ಓಕೆ. ಈಗ 3 ದಿನ ಎಕ್ಸ್ಟ್ರಾ ಬಂದಿದೆ, 13 ಡೇಸ್ ಬಂದಿದೆ. ಓಕೆ. ನೀವು ಫಸ್ಟ್ ಪೆಟ್ರೋಲ್ ಹಾಕಿಸಿ ಡೈಲಿ 50 ಕಿಲೋಮೀಟ್ರ್ ಓಡಿಸ್ತಿದ್ರೆ 10 ದಿನ ಓಡಿಸ್ತೀವಿ. 10 ದಿನ ಸೊ ಈಗ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಾದ್ಮೇಲೆ ಒಂದು 3 ದಿನ ಎಕ್ಸ್ಟ್ರಾ ಬಂದಿದೆ, ಅಂದರೆ 13 ದಿನ ಬಂದು 13 ದಿನ ಬಂದಿದೆ. ವೆರಿ ನೈಸ್. ಆಮೇಲೆ ಗಾಡಿ ಸಹ ಒಳ್ಳೆ ಇದಾಗಿದೆ, ಏನೋ ಸ್ಮೂತ್ನೆಸ್ಸು ಆ ಥರ ಸ್ಮೂತ್ನೆಸ್ ಬಂದಿದೆ. ಮುಂದೆ ಹೊಗೆ ಹಿಂದ್ಗಡೆ ಜಾಸ್ತಿ ಬರೋದು ಈಗ ಸ್ವಲ್ಪ ಕಂಟ್ರೋಲ್ ಕಡಿಮೆ ಕಮ್ಮಿ ಆಗಿದೆ. ಗಾಡಿ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 30% ಆಯಿತು. 30% ಈಗ ಮೈಲೇಜ್ ಸಿಕ್ಕಿದೆ. ಮುಂಚೆ ಅಂದರೆ 10 ದಿನ ಬರೋದು. 10 ದಿನ ಪ್ರತಿ ಆಗ್ತಿದೆಯಲ್ಲ, 1,000 ಪೆಟ್ರೋಲ್ ಹಾಕಿದ್ರೆ 10 ದಿನ ಕರೆಕ್ಟಾಗಿ ಬರೋದು. ನೀವು ದಿನಗಳ ಲೆಕ್ಕ ಹೇಳ್ತೀರಾ, ನೀವು 3 ದಿನ ಎಕ್ಸ್ಟ್ರಾ ಬಂದಾಗ ಆಲ್ಮೋಸ್ಟ್ ಒಂದು 30% ಬಂದಿದೆ. ಓಕೆ ಸರ್. ಯಾಕಂದರೆ ಡಿಜಿಟಲ್ ನಮ್ಮದು ಕಟ್ಟಾಗಿದೆ, ಓಕೆ. ಇಲ್ಲಾಂದರೆ ನಾವು ಕರೆಕ್ಟಾಗಿ ಹೇಳ್ಬೋದು. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಷನ್ ಸರ್. ಥ್ಯಾಂಕ್ ಯು.